As you are aware, women are sexual reproducing or viviparous, the reproductive event, women including formations of the gametes, gametogenesis. ವಿವಿಪ್ಯಾರಸ್ ಅನ್ನೋದು ಹೊಟ್ಟೆಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟುತ್ತಲ್ಲ, ಆ ಹೊಟ್ಟೆಯಲ್ಲಿ ಹುಟ್ಟಿ ಇಂಡಿವಿಜುವಲ್ ಆಗಿ ಹೊಟ್ಟೆಯಿಂದನೇ ಪಾಪು ಹೊರಗಡೆ ಬರುತ್ತಲ್ಲ, ಅದಕ್ಕೇನಂತಾರೆ ವಿವಿಪ್ಯಾರಸ್ ಅಂತಾರೆ. ಅದೇ ಮೊಟ್ಟೆ ಇಟ್ಟು ಅದೆಲ್ಲ ಇದು ಮಾಡೋದಕ್ಕೆ ಅದಕ್ಕೆ ಬೇರೆ ವಿವಿಪ್ಯಾರಸ್ ಅಂತಾರೆ ಅಷ್ಟೇ. ಇದಕ್ಕೆ ವಿವಿಪ್ಯಾರಸ್ ಅಂತಾರೆ. ಇನ್ ಫಾರ್ಮೇಷನ್ಸ್ ಆಫ್ ದ ಗೆಮೆಟೋಜಿನಿಯಸಿಸ್ ಏನು ಮಾಡುತ್ತೆ, ಸ್ಪರ್ಮು ಮತ್ತು ಇನ್ ಮೇಲ್ ಆ್ಯಂಡ್ ಓವ್ಯೂಮ್ ಇನ್ ಫೀಮೇಲ್ ಟ್ರಾನ್ಸ್ಫರ್ ಸ್ಪರ್ಮ್. ಈ ಫೀಮೇಲಾಗೆ ಮತ್ತು ಮೇಲಾಗೆ ವುಮೆನಿಂದು ಸ್ಪರ್ಮು ಮತ್ತು ಮೇಲಿಂದು ಮತ್ತು ಫೀಮೇಲಿಂದು ಸ್ಪರ್ಮ್ ಮತ್ತು ಅವ್ರದ್ದು ಓಮಿನ್ ತಗೊಂಡು ಅದನ್ನೇನು ಮಾಡ್ತಾರೆ, ಇನ್ಸಿಮಿನೇಷನ್ ಮಾಡ್ತಾರೆ. ಇನ್ನು ಎಲ್ಲಿ ಮಾಡ್ತಾರೆ ಅಂದರೆ ಜೆನಿಟಿಲಿಯಾ ಟ್ರಕ್ಕಾಗಿ ಮಾಡ್ತಾರೆ, ಅದಕ್ಕೆ ಇನ್ಸಿಮಿನೇಷನ್ ಅಂತ. ಫ್ಯೂಷನ್ಸ್ ಆಫ್ ದ ಮೇಲ್ ಫೀಮೇಲ್ ಗ್ಯಾಮೆಟ್ಸ್ ಇಸ್ ದ ಫರ್ಟಿಲೈಸೇಷನ್. ಅವೆಲ್ಲ ಸೇರಿ ಒಂದು ಫರ್ಟಿಲೈಸೇಷನ್ ಆಗುತ್ತೆ. ಲೀಡಿಂಗ್ ದ ಫಾರ್ಮೇಷನ್ಸ್ ಇಸ್ ಜೈಗೋಟ್. ಒಂದು ಜೈಗೋಟ್ ಇರುತ್ತೆ. ದಿಸ್ ಈಸ್ ಫಾಲೋಡ್ ಬೈ ಫಾರ್ಮೇಷನ್ಸ್ ಆ್ಯಂಡ್ ಡೆವಲಪ್ಡ್ ಬ್ಲಾಸ್ಟೋಸಿಸ್. ಅದು ಬ್ಲಾಸ್ಟೋಸಿಸ್ಗೆ ಹೋಗುತ್ತೆ. ಅಲ್ಲಿ ಅವ್ರು ಹಂಗೆ ಸೈಕಲ್ ಥರ ಆಗ್ತಾನೆ ಹೋಗ್ತಾ ಇರುತ್ತೆ. ಆ್ಯಂಡ್ ಇಟ್ ಈಸ್ ಅಟ್ಯಾಚ್ಮೆಂಟ್ ಇನ್ ಯೂರಿನ್ ವಾಲ್ ಅಂತಕ್ಕಂಥದ್ದು ಇದ್ರ ಹತ್ರ ಅಟ್ಯಾಚ್ ಆಗುತ್ತೆ. ಆಮೇಲೆ ನಾನು ಡಯಾಗ್ರಾಮ್ ತೋರಿಸ್ತೀನಿ. ಇನ್ನು ಇಂಪ್ಲಾಂಟೇಷನ್ ಇನ್ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ಸ್ ಇಸ್ ದ ಡೆವಲಪ್ಮೆಂಟ್ಸ್ಗೆ ಇದಾಗುತ್ತೆ. ಅದಕ್ಕೆ ಏನಂತಾರೆ ಅಂದರೆ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ಸ್ ಇನ್ ಯೂರಿನ್ ಇಂಪ್ಲಾಂಟೇಷನ್ ಅಂತ ಐತಲ್ಲ, ಅದಕ್ಕೆ ಗ್ಯಾಸ್ಟೇಷನ್ ಅಂತ ಕರೀತಾರೆ. ಇನ್ ಡೆಲಿವರಿ ಬೇಬಿ ಇನ್ ಪಾರ್ಚುರೇಷನ್ಸ್ ಯು ಹ್ಯಾವ್ ಲರ್ನ್ಡ್ ದಟ್ ಇನ್ ರಿಪ್ರೊಡಕ್ಟಿವ್ ಇವೆಂಟ್ಸ್ ಇನ್ ಆಫ್ಟರ್ ದ ಪ್ಯೂರಿಟಿ. ಅವ್ರದ್ದೇನಾಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ. ಏನಿರುತ್ತೆ ಹೊಟ್ಟೆಯಲ್ಲೆಲ್ಲ ಫರ್ಟಿಲೈಸೇಷನ್ ಆಗುತ್ತೆ. ಮುಂದಕ್ಕೆ ಎಲ್ಲ ಹೇಳ್ತಿದ್ರೆ ಅರ್ಥ ಆಗುತ್ತೆ, ಕೊನೆವರೆಗೂ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ದೇರ್ ಆರ್ ದ ರಿಮಾರ್ಕಬಲ್ ಇನ್ ಡಿಫರೆನ್ಸ್ ಬಿಟ್ವೀನ್ ದ ರಿಪ್ರೊಡಕ್ಟಿವ್ ಇವೆಂಟ್ಸ್ ಇಸ್ ಮೇಲ್ ಆ್ಯಂಡ್ ಫೀಮೇಲ್. ಫಾರ್ ಎಕ್ಸಾಂಪಲ್ ನೋಡಿರಿ, ಇಷ್ಟೆಲ್ಲ ಹೇಳಿದ್ನಲ್ಲ, ಇದು ಮೇನ್ ಕಾನ್ಸೆಪ್ಟ್ PUಗೆ. ನಾನು ಎಲ್ಲೆಲ್ಲಿ ಪೆನ್ಸಿಲಾಗೆಲ್ಲ ಅಂಡರ್ಲೈನ್ ಮಾಡ್ತೀನಿ ಅವೆಲ್ಲ ಅಂಡರ್ಲೈನ್ ಮಾಡ್ಕೋಬೇಕು. PUಗೆ ಇದು ಹೆಲ್ಪ್ ಆಗುತ್ತೆ. ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ, ಅದು ಎಕ್ಸಾಂಪಲ್ ಅನ್ನೇನು ಅರ್ಥ ಆದರೆ ನೀವು ಚೆನ್ನಾಗೇ ಸ್ಕೋರ್ ಮಾಡ್ತೀರಾ PUದಾಗೆ. ಸ್ಪರ್ಮ್ ಫಾರ್ಮೇಷನ್ಸ್ ಇಸ್ ಕಂಟೆಂಟ್ಸ್ ಇಸ್ ಇವೆಂಟ್ ಇನ್ ಓಲ್ಡ್ ಮ್ಯಾನ್ ಬಟ್ ಫಾರ್ಮೇಷನ್ಸ್ ಆಫ್ ಓವ್ಯೂಮ್ in consists in women in around the age in 50 years. Let in examine male and female in reproductive systems in women. ಏನಿಲ್ಲ, ಎಕ್ಸಾಂಪಲ್ ಫೀಮೇಲ್ ಆಗಾದರೆ ಓವ್ಯೂಮ್ ಅಂತಕ್ಕಂಥದ್ದು 50 years ತನಕ ಇರುತ್ತೆ. ಅದೇ ಮೇಲಲ್ಲಾದರೆ ಸಾಯೋವರೆಗೂ ಅವ್ರು ಸ್ಪರ್ಮ್ಸ್ ಪ್ರೊಡ್ಯೂಸ್ ಮಾಡ್ಬೋದು. ಅದು ಹೇಳಿದ್ರೆ ಅರ್ಥ ಆಗಿರುತ್ತೆ. ಫೀಮೇಲ್ದು 50 yearsಗೆ 55 yearsಗೆ ಅವ್ರು ಪೂರ್ತಿ ಇದಾಗುತ್ತೆ. ಅದೇ ಮೇಲಿಂದು ಏನಾಗುತ್ತೆ, ಸಾಯೋವರೆಗೂ ಅವರಿಗೆ ಸ್ಪರ್ಮ್ ಅಂತಕ್ಕಂಥದ್ದು ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಏನಾರ ಸ್ವಲ್ಪ ತಪ್ಪಿದರೆ ಕ್ಷಮಿಸಿ. ಆಮೇಲೆ ಇದು ವಿಡಿಯೋ ನಾನು ಎಲ್ಲೆಲ್ಲಿ ಅಂಡರ್ಲೈನು ಈ ಹೈಲೈಟ್ರಾಗಿ ಎಲ್ಲ ನಾನು ಮಾಡಿದ್ದೀನಿ. ಇವೆಲ್ಲ ಬ್ಲೂ ಕಲರ್ ಇರೋದೆಲ್ಲ ಹೈಲೈಟ್ರ್ ಮಾಡಿರೋದು, ಇವೆಲ್ಲ ಇಂಪಾರ್ಟೆಂಟು. ಈ ಯೆಲ್ಲೋ ಕಲರಾಗಿ ಮಾಡಿರೋದಕ್ಕಂತ ಇವೆಲ್ಲ ಮಾಡಿದ್ದೀನಲ್ಲ, ಅದೆಲ್ಲ ನೀಟಿಗೆ ಇಂಪಾರ್ಟೆಂಟು. ಈಗ ನಾವೇನು ಕಾನ್ಸೆಪ್ಟ್ ಹೇಳಿದ್ವಿ ಇದೇ ಕತೆ ಮೇಲೆ ಒಂದು ಕ್ವಶನ್ ಹಾಕ್ಬಿಟ್ಟು 4 ಮಾರ್ಕ್ಸಿಗೆ ಕೇಳ್ತಾರೆ ನೀಟಲ್ಲಿ. ಇವೆಲ್ಲ ಮಾಡಿದ್ರೆ ನಿಮಗೆ ಇದು. ಮತ್ತು ನಾನು ನಾನೇನು ಮಾಡ್ತೀನಿ, ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನಾನು ನೆಕ್ಸ್ಟ್ ಚಾಪ್ಟ್ರಾಗ ಅದನ್ನ ಹೇಳ್ಕೊಡ್ತೀನಿ. ಈಗ ಇಂಟ್ರಡಕ್ಷನ್ ಕೊಟ್ಟಿನಿ, ನೆಕ್ಸ್ಟ್ ಕಾನ್ಸೆಪ್ಟ್ ಅದೇ.